ಅದು ನೂರಾರು ವರ್ಷಗಳ ಇತಿಹಾಸವಿರುವ ಪುರಾತನ ವಿಗ್ರಹ. ಭಕ್ತರು ಬಂದು ಕೈ ಮುಗಿತಾ ಇದ್ರು ಆ ವಿಗ್ರಹಕ್ಕೆ. ದೇವರ ಗುಡಿಯಲ್ಲಿಟ್ಟು ಆ ವಿಗ್ರಹಕ್ಕೆ ಪೂಜೆ ಸಲ್ಲಿಸಲಾಗ್ತಾ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಆ ವಿಗ್ರಹ ಕಾಣೆಯಾಗಿಬಿಟ್ಟು ಕಂಗಾಲಾದ ಅರ್ಚಕರು ಮತ್ತು ಭಕ್ತರು ಮೂರ್ತಿಯಲ್ಲಿ ಹೋಯ್ತು, ಏನಾಯ್ತು ಅಂತ ವಿಚಲಿತರಾದ್ರು. ಇದೇ ವೇಳೆ ವಿಗ್ರಹವನ್ನ ಮಂಗಮಾಯ ಮಾಡಿದ್ದವನ ಕಳ್ ಹೆಜ್ಜೆಗಳು ಕ್ಯಾಮೆರಾದಲ್ಲಿ ಕಂಡಿದ್ವು. 150 ವರ್ಷಗಳ ಇತಿಹಾಸವಿರೋ ಪಂಚಲೋಹ ವಿಗ್ರಹವಿದು. ಯಲಹಂಕ ಬಳಿಯ ಹುಣಸಮಾರನಹಳ್ಳಿ ಚಂದ್ರಮೌಳೇಶ್ವರ ಮಠದಲ್ಲಿದ್ದ ವಿಗ್ರಹ. ದೇಗುಲದಲ್ಲಿರಬೇಕಾಗಿದ್ದ ವಿಗ್ರಹ ಕಳ್ಳನ ಪಾಲಾಗಿತ್ತು. ಹಾಡ ಹಗಲೇ ರಾಜಾರೋಷವಾಗಿ ದೇವಸ್ಥಾನಕ್ಕೆ ನುಗ್ಗಿದ್ದ ಕಳ್ಳ ಯಾರಿಗೂ ಗೊತ್ತಾಗದಂತೆ ವಿಗ್ರಹ ಕದ್ದು ಎಸ್ಕೇಪ್ ಆಗಿದ್ದ. ದಿನಾಂಕ ನವೆಂಬರ್ 25, ಸಮಯ ಬೆಳಗ್ಗೆ 9:41. ಅದು ಕಳೆದ ನವೆಂಬರ್ 25ನೇ ತಾರೀಕು ಬೆಳಗ್ಗೆ 9:41 ಸಮಯ. ಆ ಟೈಮ್ನಲ್ಲಿ ಪಂಚಲೋಹ ವಿಗ್ರಹ ದೇವಸ್ಥಾನದಲ್ಲೇ ಇತ್ತು. ಆದರೆ ಅನಂತರದ 7 ನಿಮಿಷದ ಅಂತರದಲ್ಲಿ ವಿಗ್ರಹ ದೇವಸ್ಥಾನದಿಂದ ಕಳ್ಳತನವಾಗಿತ್ತು. ವಿಗ್ರಹ ಕದ್ದವನ ಕಳ್ಳ ಹೆಜ್ಜೆಗಳು ಹೇಗಿದ್ವು ಅನ್ನೋದನ್ನ ಸೀನ್ ಟು ಸೀನ್ ತೋರಿಸ್ತೀವಿ ನೋಡಿ. ಸೀನ್ ನಂಬರ್ 1, ಬೆಳಗ್ಗೆ 9:41 ಸಮಯ. ಬೈಕ್ನಲ್ಲಿ ಕಳ್ಳನ ಎಂಟ್ರಿ. ಕಳ್ಳನ ಹೆಜ್ಜೆಗಳು ಸೆರೆಯಾಗಿರೋ ಈ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನ ನೋಡಿ. ನವೆಂಬರ್ 25ರ ಬೆಳಗ್ಗೆ 9:41ಕ್ಕೆ ಬೈಕ್ನಲ್ಲಿ ಹೆಲ್ಮೆಟ್ ಹಾಕೊಂಡು ಕಳ್ಳ ದೇವಸ್ಥಾನದ ಸುತ್ತ ರೌಂಡ್ ಹಾಕ್ತಾನೆ. ವಿಗ್ರಹ ಕಳ್ಳತನಕ್ಕೆಂದೇ ಸ್ಕೆಚ್ ಹಾಕಿದ್ದವನು ಪರಿಸ್ಥಿತಿಯನ್ನ ಅವಲೋಕಿಸ್ತಾನೆ. ಸೀನ್ ನಂಬರ್ 2, ಬೆಳಗ್ಗೆ 9:45 ಸಮಯ. ದೇವಸ್ಥಾನಕ್ಕೆ ಕಳ್ಳನ ಎಂಟ್ರಿ. ಇಲ್ಲಿ ನೋಡಿ, ದೇವಸ್ಥಾನದ ಮುಂದೆಯೇ ಬೈಕ್ ನಿಲ್ಲಿಸಿದ ಆಸಾಮಿ ಗುರುತು ಸಿಗಬಾರದೆಂದು ಹೆಲ್ಮೆಟ್ ಹಾಕೊಂಡೇ ದೇಗುಲಕ್ಕೆ ಎಂಟ್ರಿ ಕೊಡ್ತಾನೆ. ಸೀನ್ ನಂಬರ್ 3, ಬೆಳಗ್ಗೆ 9:46 ಸಮಯ. ವಿಗ್ರಹಕ್ಕಾಗಿ ಹುಡುಕಾಟ. ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟವನು ವಿಗ್ರಹಕ್ಕಾಗಿ ಹುಡುಕಾಡ್ತಾನೆ. ಸೀನ್ ನಂಬರ್ 4, ಬೆಳಗ್ಗೆ 9:48 ಸಮಯ. ವಿಗ್ರಹ ಕದ್ದು ಎಸ್ಕೇಪ್. 9:45ಕ್ಕೆ ದೇವಸ್ಥಾನದೊಳಗೆ ಎಂಟ್ರಿ ಕೊಟ್ಟವನು ಕೇವಲ 3 ನಿಮಿಷದ ಅಂತರದಲ್ಲಿ ವಿಗ್ರಹ ಕದ್ದು ದೇವಸ್ಥಾನದಿಂದ ಎಸ್ಕೇಪ್ ಆಗಿದ್ದ. ವಿಗ್ರಹಕ್ಕೆ ಬಟ್ಟೆ ಸುತ್ತಿ ಹೊರಗಡೆ ಕಾಲಿಟ್ಟವನು ಬೈಕೇರಿ ನಾಪತ್ತೆಯಾದ. ಹೆಲ್ಮೆಟ್ ಹಾಕೊಂಡು ವಿಗ್ರಹ ಕಳ್ಳತನಕ್ಕಿಳಿದ ಇವನ್ಯಾರು ಅನ್ನೋದನ್ನ ಹೇಳ್ತೀನಿ ನೋಡಿ. ಇವನು ಮಿಸ್ಟರ್ ರಘು. ರಘು ತಾನು ಕದ್ದ ವಿಗ್ರಹವನ್ನ ರೈಸ್ ಪುಲ್ಲಿಂಗ್ ಮಾಡುವವರಿಗೆ ಮಾರಾಟ ಮಾಡಲು ಯತ್ನಿಸುತ್ತಿದ್ದಂತೆ ಯಾವಾಗ ಮಠದಲ್ಲಿ ವಿಗ್ರಹ ಕಾಣೆಯಾಯಿತೋ ಈ ಬಗ್ಗೆ ಮಠದ ಸ್ವಾಮೀಜಿ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಸಿಸಿ ಕ್ಯಾಮೆರಾ ವಿಜುವಲ್ಸ್ ಪರಿಶೀಲಿಸಿ ಆರೋಪಿ ರಘುನನ್ನ ಪೊಲೀಸರು ಬಂಧಿಸಿದ್ದಾರೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಮಾದಕ ಲೋಕ ಬೃಹತ್ತಾಗಿ ಬೆಳೀತಾ ಇದೆ. ಪೊಲೀಸರು ಡ್ರಗ್ ಕೇಸ್ಗೆ ಎಷ್ಟೇ ಬ್ರೇಕ್ ಹಾಕಿದ್ರೂ ದಂಧೆಕೋರರು ಎಗ್ಗಿಲ್ಲದೆ ಅಕ್ರಮ ಚಟುವಟಿಕೆ ನಡೆಸುತ್ತಿದ್ದಾರೆ. ಅಂಥವರನ್ನ ಲಾಕ್ ಮಾಡ್ತಿರೋ ಖಾಕಿ ಪಡೆ ಕಿಂಗ್ ಪಿನ್ ಬಲೆಗೆ ಬೀಳಿಸಿದೆ. ಇದರೊಂದಿಗೆ ನ್ಯೂ ಇಯರ್ ಹತ್ತಿರ ಬರ್ತಾ ಇದ್ದು ಅಮಲಿನ ಪಾರ್ಟಿಗಳಿಗೆ ಬ್ರೇಕ್ ಹಾಕಲಾಗ್ತಿದೆ. ಸಿಸಿಬಿ ಬಲೆಗೆ ಬಿದ್ದ ಕೊಕೇನ್ ಕಿಂಗ್ ಪಿನ್. ನೈಜೀರಿಯಾ ಮೂಲದ ಪೆಡ್ಲರ್ ಅರೆಸ್ಟ್. ಸಿಲಿಕಾನ್ ಸಿಟಿಯನ್ನ ಡ್ರಗ್ ಸಿಟಿ ಮಾಡಲು ಹೊರಟಿದ್ದ ನಟೋರಿಯಸ್ ಕಿಂಗ್ ಪಿನ್ ಅನ್ನ ಸಿಸಿಬಿ ಪೊಲೀಸರು ಬಲೆಗೆ ಬೀಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಕೊಕೇನ್ ಮಾರಾಟ ಜಾಲವನ್ನ ವಿಸ್ತಾರವಾಗಿ ಹರಡಿದ್ದ ಮಾಸ್ಟರ್ ಮೈಂಡ್ ಚೆಡಿಬೇರ್ ಆಂಬ್ರೋಸ್ ಅಲಿಯಾಸ್ ಚೀಪ್ ಅರೆಸ್ಟ್ ಆಗಿದ್ದಾನೆ. ಕಳೆದ 2 ತಿಂಗಳಿನಿಂದ ಈ ಮಾಸ್ಟರ್ ಮೈಂಡ್ ಪತ್ತೆಗೆ ಕಣ್ಣಿಟ್ಟಿದ್ದ ಸಿಸಿಬಿ ಪೊಲೀಸರು ಚೆಡಿಬೇರ್ನ ಕೊನೆಗೂ ಲಾಕ್ ಮಾಡಿದ್ದಾರೆ. ನಾವು ಡ್ರಗ್ಸ್ ಪೆಡ್ಲರ್ಸ್ನ ನಾವು ಅರೆಸ್ಟ್ ಮಾಡಿದಾಗ ಅವರು ಬಹುತೇಕ ಕೇಸ್ಗಳಲ್ಲಿ ಈ ಆಫ್ರಿಕನ್ ಪ್ರಜೆಗಳು, ನೈಜೀರಿಯನ್ ಪ್ರಜೆಗಳು ಇದ್ದು ಅವ್ರದ್ದು ಇಂಟ್ರಾಗೇಷನ್ ಮಾಡಿದಾಗ ಅವರಿಗೆ ಈ ಡ್ರಗ್ಸ್, ಅದರಲ್ಲಿ ವಿಶೇಷವಾಗಿ ಕೋಕೇನ್ ಡ್ರಗ್ಸ್ ಎಲ್ಲಿಂದ ಸಿಗ್ತಾ ಇದೆ, ಯಾರು ಸರಬರಾಜು ಮಾಡ್ತಾ ಇದ್ದಾರೆ ಅಂತ ಇಂಟ್ರಾಗೇಷನ್ ಮಾಡಿದಾಗ ಮತ್ತು ಬೇರೆ ರೀತಿಯಾದಂಥ ತಾಂತ್ರಿಕ ಸಾಕ್ಷ್ಯಾಧಾರನ ನಾವು ನೋಡಿದಾಗ ನಾವು ಸುಮಾರು 2 ತಿಂಗಳಲ್ಲಿ ತನಿಖೆಯನ್ನು ಮಾಡಿ ಅವ್ರಿಗೂ ಕೂಡ ನಾವು ಪತ್ತೆ ಮಾಡ್ತೀವಿ. ನೈಜೀರಿಯಾ ಮೂಲದ ಈ ಕಿಂಗ್ ಪಿನ್ ಕೆಲ ವರ್ಷಗಳಿಂದ ಬೆಂಗಳೂರಿನಲ್ಲೇ ನೆಲೆಸಿದ. ಬಳಿಕ ತನ್ನ ದೇಶದ ಕೆಲ ಡ್ರಗ್ ಪೆಡ್ಲರ್ಗಳ ಟೀಮ್ ಕಟ್ಕೊಂಡಿದ್ದ.
ಅವರ ಮೂಲಕ ಕೊಕೇನ್ ಮಾರಾಟ ಮಾಡಲು ವಿಸ್ತಾರವಾದ ನೆಟ್ವರ್ಕ್ ಬೆಳೆಸಿದ್ದ ಎಂಬುದು ಸಿಸಿಬಿ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಇತ್ತೀಚೆಗೆ ಡ್ರಗ್ ಜಾಲದಲ್ಲಿ ನೈಜೀರಿಯಾ ಪ್ರಜೆಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ಅವರು ಬಾಯ್ಬಿಟ್ಟ ಮಾಹಿತಿಯಿಂದ ಬಾಣಸವಾಡಿಯ ಮನೆಯಲ್ಲಿ ಟೆಡಿಬೇರ್ ಆಂಬ್ರೋಸ್ನನ್ನ ಬಂಧಿಸಿದ್ದಾರೆ. ಆರೋಪಿ ಚೀಫ್ ಎಂಬ ಹೆಸರಿನಲ್ಲಿ ಎಲ್ಲರ ಬಳಿ ವ್ಯವಹಾರ ನಡೆಸುತ್ತಿದ್ದಂತೆ. ಡ್ರಗ್ ಜಾಲದಲ್ಲಿ ಚೀಫ್ ಅಂತಲೇ ಪರಿಚಿತನಾಗಿದ್ದಂತೆ ಈತ. ಇನ್ನು ಹೊಸ ವರ್ಷ ಹತ್ತಿರ ಬರ್ತಿದ್ದು ಅಮಲಿನ ಪಾರ್ಟಿಗಳಿಗೆ ಬ್ರೇಕ್ ಹಾಕಲು ಸಿಸಿಬಿ ಮುಂದಾಗಿದೆ. ನ್ಯೂ ಇಯರ್ ಪಾರ್ಟಿ ಮೇಲೆ ಸಿಸಿಬಿ ಹದ್ದಿನ ಕಣ್ಣು. ಕೇಕ್ ಪಾರ್ಟಿಗಳಿಗೆ ಬ್ರೇಕ್ ಹಾಕಲು ಸಿದ್ಧತೆ. ಹೊಸ ವರ್ಷ ಇನ್ನೇನು ಹತ್ತಿರ ಬರ್ತಾ ಇದೆ. ನ್ಯೂ ಇಯರ್ ಸ್ವಾಗತಿಸೋಕೆ ಅಮಲಿನ ಪಾರ್ಟಿಗಳಿಗೆ ತೆರೆಮರೆಯಲ್ಲಿ ಸಿದ್ಧತೆ ನಡೀತಿರುತ್ತೆ. ಪೊಲೀಸ್ ಇಲಾಖೆಯ ಕಣ್ತಪ್ಪಿಸಿ ನಡೆಯುವ ಈ ಪಾರ್ಟಿಗಳಿಗೆ ಬ್ರೇಕ್ ಹಾಕಲು ಸಿಸಿಬಿ ವಿದೇಶದಿಂದ ಬರುವ ಡ್ರಗ್ಸ್ ತಡೆಯಲು ಮುಂದಾಗಿದೆ. ಸಿಸಿಬಿಯ ನಾರ್ಕೋಟಿಕ್ಸ್ ವಿಂಗ್ ನ್ಯೂ ಇಯರ್ ಪಾರ್ಟಿ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಈಗಾಗಲೇ ಫಾರಿನ್ ಪೋಸ್ಟ್ ಆಫೀಸ್ಗೆ ಮಾಹಿತಿ ನೀಡಿದ್ದು ಕೆಲವೊಂದು ರಾಷ್ಟ್ರಗಳಿಂದ ಯಾವ ಪಾರ್ಸಲ್ ಬಂದರೂ ಮಾಹಿತಿ ನೀಡುವಂತೆ ತಿಳಿಸಲಾಗಿದೆ. ಅಲ್ಲದೆ ನಗರದ ಹೊರವಲಯದಲ್ಲಿ ನ್ಯೂ ಇಯರ್ ಪಾರ್ಟಿ ನಡೆಯುತ್ತಿದ್ದ ಕೇಂದ್ರಗಳ ಮೇಲೂ ಕಣ್ಣಿಟ್ಟಿದೆ. ಮುನಿರಾಜು ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಡ್ರಗ್ ಕೇಸ್ನಲ್ಲಿ ಜೈಲು ಸೇರಿರುವ ನಟಿ ರಾಗಿಣಿ ದ್ವಿವೇದಿ ಬಿಡುಗಡೆಗಾಗಿ ಪೋಷಕರು ಇನ್ನಿಲ್ಲದ ಕಸರತ್ತು ನಡೆಸಿದ್ದಾರೆ. ಇವತ್ತು ರಾಗಿಣಿ ತಂದೆ ರಾಕೇಶ್ ದ್ವಿವೇದಿ ಮತ್ತು ತಾಯಿ ರೋಹಿಣಿ ದ್ವಿವೇದಿ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಅವರನ್ನ ಭೇಟಿ ಮಾಡಲು ಕಮಿಷನರ್ ಕಚೇರಿಗೆ ಆಗಮಿಸಿದರು. ಡ್ರಗ್ಸ್ ಪ್ರಕರಣದಲ್ಲಿ ನಟಿ ಸಂಜನಾಗೆ ಜಾಮೀನು ದೊರೆತಿದ್ದು, ಸಂಜನಾ ಬೇಲ್ ಸಿಕ್ಕಿದ ಹಿನ್ನೆಲೆಯಲ್ಲಿ ತನಿಖೆಯ ಮಾಹಿತಿ ಪಡೆಯಲು ರಾಗಿಣಿ ಪೋಷಕರು ಕಮಿಷನರ್ ಕಚೇರಿಗೆ ಬಂದಿದ್ರು. ಅದೇ ರಾಗಿಣಿ ಪೋಷಕರನ್ನ ಭೇಟಿ ಮಾಡಲು ಸಂದೀಪ್ ಪಾಟೀಲ್ ನಿರಾಕರಿಸಿ ಕೆಲಸ ನಿಮಿತ್ತ ಕಚೇರಿಯಿಂದ ಹೊರ ನಡೆದರು. ಸದ್ಯ ಪರಪ್ಪನ ಅಗ್ರಹಾರ ಜೈಲಿರುವ ರಾಗಿಣಿಗೆ ಎನ್ಡಿಪಿಎಸ್ ಕೋರ್ಟ್, ಹೈಕೋರ್ಟ್ನಲ್ಲೂ ಜಾಮೀನು ಸಿಗದ ಕಾರಣ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು, ಅರ್ಜಿಯ ವಿಚಾರಣೆ ಬಾಕಿ ಇದೆ. ರಾಗಿಣಿ ಪೋಷಕರನ್ನ ಭೇಟಿಯಾಗಲು ಸಂದೀಪ್ ಪಾಟೀಲ್ ನಿರಾಕರಿಸಿದ ಬೆನ್ನಲ್ಲೇ ರಾಗಿಣಿ ತಂದೆ ತಾಯಿ ಮಾಧ್ಯಮಗಳ ಮೇಲೆ ಗರಂ ಆದ್ರು. ಸತತ 4 ದಿನ ಸಾರಿಗೆ ಸಂಚಾರವಿಲ್ಲದೆ ಜನ ಪರದಾಡಿದ್ರು. ಸಾರಿಗೆ ಸಿಬ್ಬಂದಿ ಪ್ರತಿಭಟನೆ ಸರ್ಕಾರಕ್ಕೆ ತಲೆನೋವಾಗಿತ್ತು. ಸದ್ಯ ಪ್ರತಿಭಟನೆ ಮುಗಿದಿದೆ, ಬಸ್ಗಳು ರೋಡಿಗಿಳಿದಿವೆ. ಆದರೆ 4 ದಿನ ಬಸ್ ಓಡದೆ ಇದ್ದಿದ್ರಿಂದ ಆದ ನಷ್ಟ ಕೋಟಿ ಕೋಟಿ. 4 ನಿಗಮದಿಂದ ಸಾರಿಗೆ ಬೊಕ್ಕಸಕ್ಕೆ ಭಾರಿ ನಷ್ಟವಾಗಿದ್ದು ನಿಗಮಗಳು ಕಣ್ ಬಿಡ್ತಿವೆ. ಡಿಸೆಂಬರ್ 11ರಿಂದ 14ರವರೆಗೆ ಸತತ 4 ದಿನ ರಾಜ್ಯಾದ್ಯಂತ ಸಾರಿಗೆ ಸ್ತಬ್ಧವಾಗಿತ್ತು. ಬಸ್ ಬಂದ್ನಿಂದ ಜನ ಪಟ್ಟ ಪರಿಪಾಟಲು ಅಷ್ಟಿಷ್ಟಲ್ಲ. ಅತ್ತ ಸಿಬ್ಬಂದಿ ಪ್ರತಿಭಟಿಸುತ್ತಿದ್ರೆ ಇತ್ತ ಸರ್ಕಾರ ಪತರಗುಟ್ಟಿತ್ತು. ಸಾರ್ವಜನಿಕರಂತೂ ಸಂಕಷ್ಟಕ್ಕೆ ಸಿಲುಕಿದ್ರು. ಬೇಡಿಕೆ ಈಡೇರಿಸುವವರೆಗೂ ಮುಷ್ಕರ ಮುಗಿಸಲ್ಲ ಎಂದು ಪಟ್ಟು ಹಿಡಿದಿದ್ದ ನೌಕರರ ಹಠ ಸಾರಿಗೆ ಇಲಾಖೆಗೆ ದೊಡ್ಡ ಹೊಡೆತ ಕೊಟ್ಟಿದೆ. ಇಲಾಖೆಗೆ ಕೋಟಿ ಕೋಟಿ ನಷ್ಟವಾಗಿದೆ. 4 ದಿನ ಬಸ್ ಬಂದ್ ಎಫೆಕ್ಟ್. ಸಾರಿಗೆ ಇಲಾಖೆಗೆ 54 ಕೋಟಿ ನಷ್ಟ. ನಾಲ್ಕು ನಿಗಮ 1,30,000 ನೌಕರರು. 4 ದಿನದ ಸಾರಿಗೆ ಬಂದ್ನಿಂದ 54 ಕೋಟಿ ಲಾಸ್. 10 ಬೇಡಿಕೆ ಈಡೇರಿಸುವಂತೆ ಹೋರಾಟಕ್ಕಿಳಿದಿದ್ದ ಸಾರಿಗೆ ಸಿಬ್ಬಂದಿ ಮುಷ್ಕರದಿಂದ 4 ದಿನದಲ್ಲಿ ಇಲಾಖೆಗೆ 54 ಕೋಟಿ ರೂಪಾಯಿ ನಷ್ಟವಾಗಿದೆ. 4 ನಿಗಮಕ್ಕಾಗಿರೋ ನಷ್ಟದ ವಿವರ ನೋಡಿದ್ರೆ, ಈಶಾನ್ಯ ಸಾರಿಗೆ ನಿಗಮದಿಂದ ಪ್ರತಿದಿನ 3,775 ಬಸ್ಸುಗಳು ಸಂಚರಿಸುತ್ತವೆ. ಪ್ರತಿದಿನ ಎನ್ಎಕೆಆರ್ಟಿಸಿ ಗಳಿಕೆ 3.5 ಕೋಟಿ ರೂಪಾಯಿ. ಆದರೆ 4 ದಿನ ಬಸ್ಗಳು ರೋಡಿಗೆ ಇಳಿದಿರಲಿಲ್ಲ. ಹೀಗಾಗಿ 4 ದಿನದಲ್ಲಿ ನಿಗಮಕ್ಕೆ ಅಂದಾಜು 15 ಕೋಟಿ ರೂಪಾಯಿ ನಷ್ಟ ಆಗಿದೆ. ಇನ್ನು ವಾಯುವ್ಯ ಸಾರಿಗೆಯಿಂದ ಸುಮಾರು 3,402 ಬಸ್ಸುಗಳು ಸೇವೆಯಲ್ಲಿರುತ್ತೆ. ಇದರಿಂದ ಇಲಾಖೆಗೆ ಪ್ರತಿದಿನ 3ರಿಂದ 4 ಕೋಟಿ ಹಣ ಬರ್ತಿತ್ತು. ಆದರೆ ನೌಕರರ ಮುಷ್ಕರದಿಂದ 4 ದಿನಗಳ ಕಾಲ ಬಸ್ ನಿಂತಲ್ಲೇ ನಿಂತಿತ್ತು. ಹೀಗಾಗಿ ನಿಗಮಕ್ಕೆ ಅಂದಾಜು 14 ಕೋಟಿ ರೂಪಾಯಿ ನಷ್ಟವಾಗಿದೆ. ಕೆಎಸ್ಆರ್ಟಿಸಿಯಿಂದ ಪ್ರತಿದಿನ 6,000 ಬಸ್ಗಳು ಸರ್ವಿಸ್ ಕೊಡ್ತವೆ. ಇದರಿಂದ ನಿಗಮಕ್ಕೆ ಡೈಲಿ ಸುಮಾರು 4 ಕೋಟಿ ರೂಪಾಯಿ ಗಳಿಕೆ ಆಗ್ತಾ ಇತ್ತು. ಆದರೆ ಮುಷ್ಕರ ಕಾರಣಕ್ಕೆ 4 ದಿನಗಳಲ್ಲಿ ಸುಮಾರು 16 ಕೋಟಿ ರೂಪಾಯಿ ಲಾಸ್ ಆಗಿದೆ. ಇನ್ನು ಬಿಎಂಟಿಸಿಯಿಂದ ಪ್ರತಿದಿನ 5,000 ಬಸ್ಗಳು ಸಂಚರಿಸುತ್ತವೆ. ಇದರಿಂದ ಹೆಚ್ಚು ಕಮ್ಮಿ ನಿಗಮಕ್ಕೆ 2.25 ಕೋಟಿ ಕಲೆಕ್ಷನ್ ಆಗುತ್ತೆ. ಆದರೆ ನೌಕರರ ಬಂದ್ ಕಾರಣಕ್ಕೆ ನಿಗಮಕ್ಕೆ 9 ಕೋಟಿ ರೂಪಾಯಿ ನಷ್ಟವಾಗಿದೆ.
ನಿಗಮವಾರು ಲಾಸ್ ಲೆಕ್ಕ ನೋಡಿದ್ರೆ NEKRTCಗೆ 4 ದಿನದಲ್ಲಿ 15 ಕೋಟಿ ನಷ್ಟವಾಗಿದೆ. NWKRTCಗೆ 14 ಕೋಟಿ ಲಾಸ್ ಆಗಿದ್ದು, KSRTCಗೆ 16 ಕೋಟಿ ನಷ್ಟ ಉಂಟಾಗಿದೆ. BMTCಗೆ 9 ಕೋಟಿ ನಷ್ಟವಾಗಿದ್ದು, ಸಾರಿಗೆ ಇಲಾಖೆಗೆ 4 ದಿನದಲ್ಲಿ ಒಟ್ಟು 54 ಕೋಟಿ ಲಾಸ್ ಆಗಿದೆ. 4 ದಿನಗಳು ನಮ್ಮ ಸಿಬ್ಬಂದಿ ಮುಷ್ಕರದ ಅವಧಿಯಲ್ಲಿ ನಾವು ಪ್ರತಿದಿನ 5,000 ಬಸ್ಸು ಕಾರ್ಯಾಚರಣೆ ಮಾಡ್ತಾ ಇದ್ವಿ. ಅವುಗಳ ಕಾರ್ಯಾಚರಣೆ ಸ್ಥಗಿತಗೊಂಡಿದ್ದರಿಂದ ಪ್ರತಿದಿನ ನಾವು 2.25 ಲಕ್ಷ ಕೋಟಿ ರೂಪಾಯಿ ಆದಾಯ ಬರ್ತಾ ಇತ್ತು. ಅದರಂತೆ 4 ದಿವಸಗಳಿಗೆ 9 ಕೋಟಿ ಆದಾಯ ನಷ್ಟ ಆಗಿದೆ. ಸಾರಿಗೆ ನೌಕರರು ಹಠಕ್ಕೆ ಬಿದ್ದು 9 ಬೇಡಿಕೆಗಳನ್ನ ಈಡೇರಿಸಿಕೊಂಡಿದ್ದಾರೆ. ಆದರೆ ಈ ಸಂಗ್ರಾಮದಲ್ಲಿ ಈ ಸಾರಿಗೆ ಇಲಾಖೆಗೆ ಬರೋಬ್ಬರಿ 54 ಕೋಟಿ ರೂಪಾಯಿ ನಷ್ಟವಾಗಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಲು ಸರ್ಕಾರ ಮುಂದಾಗಿದೆ. ಮುಷ್ಕರದ ವೇಳೆ ಸಾರಿಗೆ ನೌಕರರು ಇಟ್ಟಿದ್ದ ಬೇಡಿಕೆಗಳ ಪರಿಶೀಲನೆ ನಡೆಸಲು ಸಮಿತಿ ರಚನೆಗೆ ಮುಂದಾಗಿದೆ. 10 ಬೇಡಿಕೆಗಳ ಪೈಕಿ 9 ಬೇಡಿಕೆಗಳಿಗೆ ಒಪ್ಪಿದ ಸರ್ಕಾರ ಸಾರಿಗೆ ನೌಕರರಿಗೆ ಆರೋಗ್ಯ ಭಾಗ್ಯ ವಿಮಾ ಯೋಜನೆ ಅಳವಡಿಸಲು, ಅಂತರ್ ನಿಗಮ ವರ್ಗಾವಣೆ ಕುರಿತು ಸೂಕ್ತ ನೀತಿ ರಚಿಸಲು, ನೌಕರರಿಗೆ ಕಿರುಕುಳ ತಪ್ಪಿಸಲು ಸೂಕ್ತ ಆಡಳಿತ ವ್ಯವಸ್ಥೆ ರೂಪಿಸಲು ಸೂಕ್ತ ಪರಿಶೀಲನೆ ನಡೆಸಿ ಪ್ರಸ್ತಾವನೆ ಸಲ್ಲಿಸಲು ಆದೇಶಿಸಲಾಗಿದೆ. ನಮ್ಮ ಬೆಂಗಳೂರಲ್ಲಿ ಆದರೆ ಈಗ ಯೋಜನೆಯಲ್ಲಿ ಕೆಲ ಮಾರ್ಪಾಡು ಮಾಡಿ ಸರ್ಕಾರ ಹೊಸ ರೂಪದಲ್ಲಿ ವಿದ್ಯಾಗಮ ಯೋಜನೆ ಜಾರಿಗೆ ತರಲು ಮುಂದಾಗಿದೆ. ಕೊರೋನಾ ಲಸಿಕೆ ಜನವರಿಯಿಂದ ದೇಶದಲ್ಲಿ ಲಭ್ಯವಾಗುವುದು ಹೆಚ್ಚು ಕಮ್ಮಿ ಫಿಕ್ಸ್. ಹೀಗಾಗಿನೇ ಕ್ಲೋಸ್ ಆಗಿರೋ ಶಾಲಾ ಕಾಲೇಜುಗಳನ್ನ ಮತ್ತೆ ಆರಂಭಿಸೋಕೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ರೆಡಿ ಮಾಡಿಕೊಳ್ತಿದೆ. ಜನವರಿಯಲ್ಲಿ ಮೊದಲ ಹಂತದ ಶಾಲೆ ಆರಂಭ ಮಾಡಲು ಸಿದ್ಧತೆ ನಡೀತಾ ಇದೆ. ಮೊದಲ ಹಂತದಲ್ಲಿ 10ರಿಂದ 12ನೇ ತರಗತಿಗಳು ಮಾತ್ರ ಶುರುವಾಗಲಿದೆ. ಸಲಹಾ ಸಮಿತಿ ಒಪ್ಪಿದ್ರೆ 1ರಿಂದ 9ನೇ ತರಗತಿ, ಇಲ್ಲ ಅಂದ್ರೆ ಇಲ್ಲ. ಇನ್ನು 10 ತಿಂಗಳಿನಿಂದ ಶಾಲಾ ಕಾಲೇಜು ನಡೆದಿಲ್ಲ. ಹೀಗಾಗಿ ಏಪ್ರಿಲ್ ಮೇನಲ್ಲಿ ಕೊಡುವ ಬೇಸಿಗೆ ರಜೆ ರದ್ದು ಮಾಡಲು ಸರ್ಕಾರ ಚಿಂತನೆ ಮಾಡ್ತಿದೆ. ಸಿಎಂ ಜೊತೆ ಚರ್ಚಿಸಿ ಶೀಘ್ರದಲ್ಲೇ ದಿನಾಂಕ ಪ್ರಕಟಿಸಲಿದ್ದು, ಶಾಲೆಗೆ ಸೇರಿಸದಿರುವ ಮಕ್ಕಳನ್ನ ಮತ್ತೆ ಸೇರಿಸಿ ಅಂತ ಶಿಕ್ಷಣ ಸಚಿವರು ಮನವಿ ಮಾಡಿದ್ದಾರೆ. ಖಾಸಗಿ ಶಾಲಾ ಕಾಲೇಜುಗಳಿಗೆ ಪೋಷಕರು ಇಚ್ಛೆ ಪಟ್ಟರೆ ಮತ್ತೆ ಅಡ್ಮಿಷನ್ ಮಾಡಬಹುದು. ಒಂದು ವೇಳೆ ಕೊರೋನಾದಿಂದ ಆರ್ಥಿಕ ಸಂಕಷ್ಟದಲ್ಲಿದ್ದು ಖಾಸಗಿ ಶಾಲೆಗಳಿಗೆ ಸೇರಿಸಲು ಆಗದಿದ್ರೆ ಸರ್ಕಾರಿ ಶಾಲೆಗೆ ಸೇರಿಸಬಹುದು. ಅದಕ್ಕಂತಾನೆ ಸರ್ಕಾರ ಸ್ಥಗಿತವಾಗಿದ್ದ ವಿದ್ಯಾಗಮ ಯೋಜನೆಗೆ ಮತ್ತೆ ಹೊಸ ರೂಪ ಕೊಟ್ಟು ಚಾಲನೆ ಕೊಟ್ಟಿದೆ. ಹೈಕೋರ್ಟ್ ಸಲಹೆ ಸೂಚನೆಯಂತೆ ವಿದ್ಯಾಗಮ ಆರಂಭವಾಗಲಿದೆ. ಬಾಲ್ಯ ವಿವಾಹ, ಬಾಲ್ಯ ಕಾರ್ಮಿಕ ಹೆಚ್ಚಳ ನಿಲ್ಲಿಸುವ ಉದ್ದೇಶದಿಂದ ಸರ್ಕಾರ ವಿದ್ಯಾಗಮವನ್ನ ಶುರು ಮಾಡ್ತಾ ಇದೆ. ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಶಾಲೆಗಳಲ್ಲಿ ವಿದ್ಯಾಗಮ ಯೋಜನೆ ಲಾಭ ಸಿಗಲಿದೆ. ಆನ್ಲೈನ್, ಚಂದನ ವಾಹಿನಿ ತರಗತಿಗಳು ಯಥಾಸ್ಥಿತಿ ಇರುತ್ತೆ. ಆಯಾ ಪ್ರದೇಶದಲ್ಲಿ 15ರಿಂದ 20 ವಿದ್ಯಾರ್ಥಿಗಳ ಟೀಮ್ ರಚನೆಯಾಗಲಿದೆ. ಪ್ರತಿದಿನ 3 ವಿಷಯಗಳಿಗೆ ತಲಾ 45 ನಿಮಿಷದಂತೆ ಪಾಠ ನಡೆಯಲಿದೆ. ಪ್ರತಿದಿನ 7-8 ತಂಡಗಳಲ್ಲಿ ಮಕ್ಕಳು ಬರಲು ಸೂಚನೆ ನೀಡಲು ಸರ್ಕಾರ ಅಧಿಕಾರಿಗಳಿಗೆ ಸೂಚಿಸಿದೆ. ಶಾಲಾ ಆವರಣಕ್ಕೆ ಬಂದು ಕಲಿಯುವ ಯೋಜನೆಗೆ ಪೋಷಕರ ಅನುಮತಿ ಪತ್ರ ಕಡ್ಡಾಯ. ಜ್ವರ, ಕೆಮ್ಮು, ನೆಗಡಿ ಇರುವ ಮಕ್ಕಳು ಬರುವಂತಿಲ್ಲ. ಅರ್ಧ ದಿನ ಮಕ್ಕಳು ಮಾಸ್ಕ್ ಧರಿಸಿ ಬರಬೇಕು. ಪ್ರತಿ ಶಾಲೆಯಲ್ಲೂ ಥರ್ಮಲ್ ಸ್ಕ್ಯಾನರ್, ಸಾಮಾಜಿಕ ಅಂತರ ಕಡ್ಡಾಯ. ಸ್ಯಾನಿಟೈಸ್, ಸೋಪ್ ಸ್ವಚ್ಛತೆಗೆ ಹೆಚ್ಚು ವ್ಯವಸ್ಥೆಗೆ ಸರ್ಕಾರ ಹೆಚ್ಚು ಒತ್ತು ನೀಡುತ್ತಿದೆ. ಮಕ್ಕಳೇ ಕುಡಿಯಲು ಶುದ್ಧ ನೀರು ತರಬೇಕು. ಆಯಾ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಜವಾಬ್ದಾರಿ ಹೊರಬೇಕು. ಶೀಘ್ರದಲ್ಲೇ ವಿದ್ಯಾಗಮ ಆರಂಭದ ದಿನಾಂಕ ಪ್ರಕಟವಾಗಲಿದೆ. ಜನಮೆಚ್ಚುಗೆ ವಿದ್ಯಾಗಮ ಶಿಕ್ಷಣ ಮಕ್ಕಳಿಗೆ ಅನುಕೂಲ ಆಗಲಿದೆ. ಖಾಸಗಿ ಶಾಲೆ ಮಕ್ಕಳು, ಬೆಂಗಳೂರು ಸೇರಿದಂತೆ ಯಾವುದೇ ರಾಜ್ಯದ ಜಿಲ್ಲೆ, ತಾಲೂಕು, ಹಳ್ಳಿಗಳ ಮಕ್ಕಳು ವಿದ್ಯಾಗಮದ ಲಾಭ ಪಡೆಯಬಹುದು. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಆರೋಪಿಗಳು ಡಿಸೆಂಬರ್ 2ರಂದು ಕೆಂಗೇರಿ ಬಳಿ ಮಲ್ಲಿಕಾರ್ಜುನ್ ಅನ್ನುವಾತನನ್ನ ಸುಲಿಗೆ ಮಾಡಿದ್ರು. ನಕಲಿ ಗನ್ ತೋರಿಸಿ 79,000 ರೂಪಾಯಿ ದೋಚಿದ್ರು. 2014ರಲ್ಲಿ ರಾಮನಗರದಲ್ಲಿ ಜಮೀನು ಸಂಬಂಧಪಟ್ಟಂತಹ ಗಲಾಟೆ ಪ್ರಕರಣದಲ್ಲಿ ಆರೋಪಿಗಳು ಜೈಲು ಸೇರಿದ್ರು. ಕ್ಯಾಶ್ ಕಲೆಕ್ಟರ್ ಕೆಲಸ ಮಾಡ್ತಾ ಇದ್ದ ಮಲ್ಲಿಕಾರ್ಜುನನ್ನ 1 ತಿಂಗಳಿನಿಂದ ಹಿಂಬಾಲಿಸಿದ್ರು. ಡಿಸೆಂಬರ್ 4ರಂದು ಮಲ್ಲಿಕಾರ್ಜುನನಿಗೆ ಬೆದರಿಸಿ ಸುಲಿಗೆ ಮಾಡಿದ್ರು. ಕೆಂಗೇರಿ ಠಾಣೆಯಲ್ಲಿ ಮಲ್ಲಿಕಾರ್ಜುನ್ ದೂರನ್ನ ದಾಖಲಿಸಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ.
ಇದು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.